ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯ ಲೋಕಸಭಾ ಅಖಾಡದಿಂದಲೇ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಎನ್ನುವಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಹಿಂದೆ ಹಾವೇರಿಗೆ ಅವರ ಹೆಸರು ಕೇಳಿ ಬಂದಿತ್ತು, ಬಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಫೈನಲ್ ಮಾಡಿತು. ಬಟ್ ಬೆಳಗಾವಿಯ ಟಿಕೆಟ್ ಫೈನಲ್ ಆಗಬಹುದು ಅನ್ನುವಂತ ವಿಚಾರ ಈ ಮಧ್ಯದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯ ಲೋಕಸಭೆ ಟಿಕೆಟ್ ಕೊಡಬಾರದು ಅನ್ನೋ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಬೆಳಗಾವಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಭೇಟಿಗೆ ಜಿಲ್ಲಾ ನಾಯಕರು ಮುಂದಾಗಿದ್ದಾರೆ. ಯಡಿಯೂರಪ್ಪ, ಚುನಾವಣೆ ಉಸ್ತುವಾರಿ ರಾಧಾಮೋಹನ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜೆವಿ ರಾಜೇಶ್ ಭೇಟಿ ಮಾಡಿ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯ ನಾಯಕರಾಗಿರುವ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್, ಅನಿಲ್ ಬೆನಕೆ, ಮಹಂತೇಶ್ ಕವಟಗಿ ಮಠ, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸೇರಿ 8 ನಾಯಕರು ರಾಜ್ಯ ನಾಯಕರ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಆ ಮೂಲಕ ಮನವಿ ಮಾಡಬೇಕು ಅನ್ನುವಂತ ವಿಚಾರ ಅವ್ರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ನಿಮ್ಗೆ ಹುಬ್ಬಳ್ಳಿ ಧಾರವಾಡ ಇದೆ, ಅಲ್ಲಿ ಕಾಂಪೀಟ್ ಮಾಡಿ, ಅಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಮಾಡಬಹುದಿತ್ತು, ಯಾಕೆ ನೀವು ಬೆಳಗಾವಿಗೆ ಬರ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಯಾವಾಗ ಮುನ್ನೆಲೆಗೆ ಬಂತೋ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವಂತ ಅಭಿಯಾನವನ್ನ ಪ್ರಾರಂಭ ಮಾಡಿಬಿಟ್ರು. ಕಾರಣ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಬಿಜೆಪಿ ಪಾಳ್ಯದಲ್ಲಿ. ಕುಂದಾನಗರಿ ಬೆಳಗಾವಿಯ ಲೋಕಸಭಾ ಟಿಕೆಟ್ಗಾಗಿ ಈ ಮಧ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬರ್ತೀರಿ, ನೀವು ಅಲ್ಲಿ ಟಿಕೆಟ್ ಫೈನಲ್ ಮಾಡ್ತೀರಿ ಅಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಜಗದೀಶ್ ಶೆಟ್ಟರ್ ಅವರು ಬಹುತೇಕ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಆಗಬಹುದು ಅನ್ನುವಂತ ಟಾಕ್. ಈ ಮಧ್ಯದಲ್ಲೇ ದೊಡ್ಡ ಮಟ್ಟದ ವಿರೋಧ ಆ ಭಾಗದ ನಾಯಕರಿಂದ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ರಾಜ್ಯ ನಾಯಕರನ್ನ ಭೇಟಿ ಮಾಡ್ತಾರಾ? ಹೌದು ಶ್ವೇತಾ, ಬೆಳಗಾವಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಫೈನಲ್ ಎಂತಿದ್ದಂತೆ ಬೆಳಗಾವಿಯ ಸ್ಥಳೀಯ ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಸ್ಥಳೀಯ ನಾಯಕರಿಗೆ ಆದ್ಯತೆಯನ್ನು ಕೊಡಬೇಕು, ಸ್ಥಳೀಯರು ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದರೂ ಕೂಡ ಅವರಿಗೆ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಕಳೆದ 2 ದಿನಗಳ ಹಿಂದಷ್ಟೇ ಕೋರೆ ಅವರ ಮನೆಯಲ್ಲಿ ಸಭೆಯನ್ನು ಮಾಡಿದರು. ಸಭೆ ಮಾಡಿ ಏನು ರಾಜ್ಯ ಮತ್ತು ಕೇಂದ್ರದ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವ ಕೆಲಸವನ್ನು ಮಾಡಿದರು. ಇವತ್ತು ಕೂಡ ಬೆಂಗಳೂರಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಮತ್ತು ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಲಾಲ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಭೇಟಿ ಮಾಡಿ ಮನವರಿಕೆ ಮಾಡುವ ಕೆಲಸಕ್ಕೆ ಕೂಡ ಇಲ್ಲಿನ ಸ್ಥಳೀಯ ನಾಯಕರು ಮಾಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಇಲ್ಲಿನ ಟಿಕೆಟ್ ಆಕಾಂಕ್ಷಿಗಳಾದಂಥ ಈರಣ್ಣ ಕಡಾಡಿ ಇರ್ಬೋದು, ಮಹಂತೇಶ್ ಕವಟಗಿ ಮಠ ಇರ್ಬೋದು, ಅನಿಲ್ ಬೆನಕೆ ಇರ್ಬೋದು, ಜೊತೆಗೆ ಬೆಳಗಾವಿಯ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಕೂಡ ಈ ಒಂದು ನಿಯೋಗದಲ್ಲಿದ್ದಾರೆ. ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು, ಸಾಕಷ್ಟು ಜನ ಇಲ್ಲಿ ಏನು ಪ್ರಭಾವಿಗಳು ಕೂಡ ಇದ್ದಾರೆ ಮತ್ತು ಸಮರ್ಥ ನಾಯಕರು ಕೂಡ ಇದ್ದಾರೆ. ಅವರಿಗೆ ಟಿಕೆಟನ್ನು ಕೊಡಬೇಕು, ಅವರಿಗೆ ಟಿಕೆಟನ್ನು ಕೊಟ್ಟರೆ ನಾವು ಬೆಂಬಲವನ್ನು ನೀಡ್ತೇವೆ, ಹೊರಗಿನವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಇಲ್ಲಿ ರಾಜ್ಯ ನಾಯಕರಿಂದ ಅವರಿಗೆ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಕ್ಕಿದ್ದಾದರೆ ದೆಹಲಿಗೆ ತೇಡಿ ಅಲ್ಲಿ ಕೂಡ ಏನು ಕೇಂದ್ರದ ಹೈಕಮಾಂಡ್ ಭೇಟಿ ಮಾಡಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಬಿಜೆಪಿ ಪಾಳ್ಯದಲ್ಲಿ ಅಂತ. ಧನ್ಯವಾದಗಳು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ.